ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಇತ್ತೀಚೆಗಂತೂ ಪನ್ನೀರ್ ಅತಿ ಹೆಚ್ಚಾಗಿ ನಕಲಾಗ್ತಾ ಇದೆ. ಪನ್ನೀರ್ಗೆ ಬೇಡಿಕೆ ಹೆಚ್ಚಾದಂತೆ ಈ ಪನ್ನೀರ್ನ ನಕಲು ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಗುಜರಾತ್ನ ಸೂರತ್ನಲ್ಲಿ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು 1401 ಕೆಜಿ ನಕಲಿ ಪನ್ನೀರ್ನ ವಶಪಡಿಸಿಕೊಂಡಿದ್ರು. ಇದೀಗ ಇದೇ ರೀತಿಯ ಜಾಲ ಉತ್ತರ ಪ್ರದೇಶದ ಮೀರತ್ನಲ್ಲೂ ಕೂಡ ಪತ್ತೆಯಾಗಿದೆ. ಹೌದು, ಮೀರತ್ನ 2 ಕಾರ್ಖಾನೆಗಳಲ್ಲಿ ಅತಿ ಗಲೀಜು ಇರುವ ವಾತಾವರಣದಲ್ಲಿ ನಕಲಿ ಪನ್ನೀರ್ನ ತಯಾರಿಸಲಾಗ್ತಿತ್ತು. ಈ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದ ಅಧಿಕಾರಿಗಳಿಗೆ ಅಲ್ಲಿ ಶಾಕ್ ಆಗಿತ್ತು. ಯಾಕಂದ್ರೆ ವಿಷಕಾರಿ ರಾಸಾಯನಿಕಗಳನ್ನ ಬಳಸಿ ನಕಲಿ ಪನ್ನೀರ್ನ ತಯಾರಿ ಮಾಡ್ತಿದ್ರು. ಈ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದ ಅಧಿಕಾರಿಗಳು ಕಾರ್ಖಾನೆಯ ಮೇಲೆ ದಾಳಿಯನ್ನ ನಡೆಸಿ 2800 ಕೆಜಿ ನಕಲಿ ಪನ್ನೀರ್ನ ವಶಪಡಿಸಿಕೊಂಡು ನಾಶಪಡಿಸಿದ್ದಾರೆ. ಇನ್ನು ಈ ಹಂತಕರು ಈ ಕಳಪೆ ನಕಲಿ ಪನ್ನೀರ್ನ ದೆಹಲಿ ಮತ್ತು ಎನ್ಸಿಆರ್ ನ ಮಾರುಕಟ್ಟೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸರಬರಾಜು ಮಾಡ್ತಿದ್ರಂತೆ. ಸದ್ಯ 2 ಅಕ್ರಮ ಕಾರ್ಖಾನೆಗಳಿಗೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಇನ್ನು ನಕಲಿ ಪನ್ನೀರ್ನ ಹೇಗ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಪನ್ನೀರ್ಗೆ ಬಿಳಿ ಬಣ್ಣ ಬರಲು ಹಾಗೇನೆ ದಪ್ಪನೆಯ ವಿನ್ಯಾಸ ನೀಡಲು ಡಿಟರ್ಜೆಂಟ್ ಪೌಡರ್ ಹಾಗೇನೆ ಯೂರಿಯಾವನ್ನ ಬಳಸ್ತಾರೆ ಪಾಪಿಗಳು. ಪನ್ನೀರ್ ಗಟ್ಟಿಯಾಗಲು ಮತ್ತು ತೂಕ ಹೆಚ್ಚಿಸಲು ಸ್ಟಾರ್ಚ್ ಬಳಸ್ತಾರೆ. ಹಾಲಿನ ಕೊಬ್ಬಿನ ಬದಲಿಗೆ ಅಗ್ಗದ ಎಣ್ಣೆ, ವನಸ್ಪತಿ ಅಥವಾ ಪಾಮ್ ಆಯಿಲ್ ಬಳಸ್ತಾರೆ. ನೈಜ ಹಾಲಿನ ರುಚಿ ನೀಡಲು ಹಾಲಿನ ಪೌಡರ್ನ ಬಳಸಿ ಪನ್ನೀರ್ನ ತಯಾರು ಮಾಡ್ತಾರೆ. ಸೊ ಪನ್ನೀರ್ನ ಖರೀದಿಸಿ ಅದರಿಂದ ಖಾದ್ಯ ತಯಾರಿಸಿ ತಿನ್ನುವ ಮುನ್ನ ಬಿ ಕೇರ್ಫುಲ್.